ನಾನು ನೋಡಿರೋ ಪ್ರಕಾರ 9 ವರ್ಷದಿಂದನೂ ಪ್ರತಿ ತಿಂಗಳು ಅವಳಿಗೆ ಬ್ಲಡ್ಡನ್ನು ಮಣಿಪಾಲ ಮಂಗಳೂರು ಹಾಸ್ಪಿಟ್ಲಿಗೆ ಹೋಗಿ ಹಾಕಿಸ್ಕೊಂಡು ಬರ್ತಾ ಇದ್ದಾರೆ. ರಕ್ತ ಉತ್ಪತ್ತಿನೇ ಆಗೋದಿಲ್ಲ. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಮ್ಮೂರಿನವರಾದ ಆಶಾರವರ ಮನೆಯಲ್ಲಿ ಇದ್ದೀನಿ. ಇವಳು ನನ್ನ ಫ್ರೆಂಡ್ ಆಶಾ ಅಂತೇಳಿ. ಅವರು ಆಶಾರವರ ಹಸ್ಬೆಂಡ್ ಲೋಕೇಶ್ ಅಂತೇಳಿ. ಆ ಕಡೆ ಕೂತ್ಕೊಂಡಿರೋದು ಆಶಾರವರ ತಾಯಿ. ಹಾಗೆ ಇವರ ಮುದ್ದಿನ ಮಗಳು ಬೃಂದಾ ಅಂತೇಳಿ. ಇವಾಗ 2ನೇ ಕ್ಲಾಸ್ ಅಲ್ಲ, 2ನೇ ಕ್ಲಾಸ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪುಂದದಲ್ಲಿ. ಇವಳು ಇವಾಗ ತಲಸೀಮಿಯಾ ಅನ್ನುವಂಥ ಒಂದು ಮಾರಕವಾದ ಕಾಯಿಲೆಯಿಂದ ಬಳಲ್ತಾ ಇದ್ದಾಳೆ. ಇವಳಿಗೆ ಇವಾಗ ಇರುವ ಸಮಸ್ಯೆ ಏನು ಅಂದರೆ, ನಾರ್ಮಲ್ ಆಗಿ ಮನುಷ್ಯನಾದವನಿಗೆ ದೇಹದಲ್ಲಿ ತಾನಾಗೆ ರಕ್ತ ಉತ್ಪತ್ತಿ ಆಗುತ್ತೆ. ಆದರೆ ಇವಳಿಗೆ ರಕ್ತ ಉತ್ಪತ್ತಿ ಆಗೋದಿಲ್ಲ. ಸುಮಾರು ಹಣವನ್ನು ಇವಾಗಲೇ ಖರ್ಚು ಮಾಡಿದ್ದಾರೆ. ಇವಾಗ ಇವಳಿಗೆ ಅಂತಿಮ ಚಿಕಿತ್ಸೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅಂತಿಮವಾದ ಚಿಕಿತ್ಸೆ ಏನು ಅಂದರೆ, ತಂದೆಯ ಬೋನ್ ಮ್ಯಾರೋ ಅಥವಾ ಅಸ್ಥಿಮಜ್ಜೆಯನ್ನು ತೆಗೆದು ಮಗಳಿಗೆ ಹಾಕುವಂಥ ಒಂದು ಅಂತಿಮವಾದ ಚಿಕಿತ್ಸೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಇವಳಿಗೆ 15ರಿಂದ 25 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ರಂತೆ. ಈ ಒಂದು ಚಿಕಿತ್ಸೆಯನ್ನು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಇವಾಗಲೇ 2-3 ಸರಿ ಇವರು ಬೆಂಗಳೂರಿಗೆ ಹೋಗಿ ಬಂದಿದ್ದಾರೆ. ಕೀಮೋಥೆರಪಿ ಅಲ್ಲ, ಇವಾಗಲೇ ಕೀಮೋಥೆರಪಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಂತಿಮವಾದ ಚಿಕಿತ್ಸೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಈ ಬಡ ಕುಟುಂಬಕ್ಕೆ ಅಷ್ಟೊಂದು ಹಣವನ್ನು ಹೊಂದಿಸುವಂಥ ಶಕ್ತಿ ಇಲ್ಲ. ಹಾಗಾಗಿ ಇವರು ನಿಮ್ಮೆಲ್ಲರ ಸಹಾಯವನ್ನು ಕೇಳ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಇವರಿಗೆ ಸಹಾಯವನ್ನು ಮಾಡಿದರೆ ಇವಳಿಗೆ ತುಂಬಾ ಸಹಾಯ ಆಗುತ್ತೆ. ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ಇವರಿಗೆ ಸಹಾಯವನ್ನು ಮಾಡಿ. ನಾನು ನನ್ನ ವಿಡಿಯೋದ ಮೇಲೆ ಸ್ಕ್ರೀನ್ ಮೇಲೆ ಇವರ ಡೀಟೇಲ್ಸನ್ನು ಹಾಕಿರ್ತೇನೆ. ಅಕೌಂಟ್ ನಂಬರ್ ಇರುತ್ತೆ. ಹಾಗೆ ಗೂಗಲ್ ಪೇ, ಫೋನ್ಪೇ ಕೂಡ ಮಾಡ್ಬೋದು. ಅಥವಾ ನೀವು ಯಾರಾದರೂ ಡೈರೆಕ್ಟಾಗಿ ಇವರ ಮನೆಗೆ ಬಂದು ಹಣವನ್ನು ಕೂಡ ಕೊಡ್ಬೋದು. ನಾನು ಅಡ್ರೆಸ್ಸನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಆಶಾ ವೈಫ್ ಆಫ್ ಲೋಕೇಶ್, ಬುಡ್ಜನ ಮನೆ, ಫಿಶರೀಸ್ ಕಾಲನಿ, ಉಪ್ಪುಂದ, ಬೈಂದೂರು ತಾಲೂಕು, ಉಡುಪಿ ಡಿಸ್ಟಿಕ್. ನೀವು ಡೈರೆಕ್ಟಾಗಿ ಕೂಡ ಇವರ ಮನೆಗೆ ಬಂದು ಹಣವನ್ನು ಕೂಡ ಇವರ ಕೈಗೆ ನೇರವಾಗಿ ಕೊಡ್ಬೋದು. ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ನೀವು ಹೆಲ್ಪ್ ಮಾಡೋದಲ್ಲದೆ ಬೇರೆಯವರು ಕೂಡ ಹೆಲ್ಪ್ ಮಾಡೋ ಹಾಗೆ ಮಾಡಿ. ಪ್ಲೀಸ್ ಎಲ್ಲರೂ ಕೂಡ ಈ ಮಗುವಿಗೆ ಸಹಾಯವನ್ನು ಮಾಡಿ ಅಂತ ಈ ವಿಡಿಯೋದ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಕೂಡ ಆದಷ್ಟು ಸಹಾಯವನ್ನು ಮಾಡಿ. ನಾವು ಎಲ್ಲೆಲ್ಲೋ ಹೊರಗಡೆ ಹೋದವಾಗ ತಿನ್ನೋದಕ್ಕೆ ಅದು ಇದು ಪರ್ಚೇಸ್ ಮಾಡೋದಕ್ಕೆ ಏನೇನಕ್ಕೋ ಒಂದು ಖರ್ಚು ಮಾಡ್ತೀವಿ. ನೀವೆಲ್ಲರೂ ಕೂಡ ಒಂದು 100 ರೂಪಾಯಿ ಆದರೂ, ಎಷ್ಟಂತ ಅವರು ಹೇಳೋದಿಲ್ಲ, ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. 100 ಆಗಿರ್ಬೋದು, 200 ಆಗಿರ್ಬೋದು, 1000 ಕೂಡ ಆಗಿರ್ಬೋದು. ನೀವು ಕೈಲಾದಷ್ಟು ಸಹಾಯವನ್ನು ಪ್ಲೀಸ್ ಈ ಮಗುವಿಗೆ ಮಾಡಿ. ಆದಷ್ಟು ನಿಮ್ಮ ಸಹಾಯ ತುಂಬಾ ಮುಖ್ಯ ಅಂತ ಹೇಳ್ಬೋದು. ಈ ಬಡ ಕುಟುಂಬಕ್ಕೆ ಅಷ್ಟೊಂದು ಹಣವನ್ನು ಹೊಂದಿಸುವಂಥ ಸಾಮರ್ಥ್ಯ ಖಂಡಿತವಾಗಲೂ ಇಲ್ಲ. ಈಗಲೇ ತುಂಬಾ ದುಃಖದಿಂದ ಇದ್ದಾರೆ ಅವರು. ಇರೋದು ಒಬ್ಬಳೇ ಮಗಳು. ಅವಳ ಒಂದು ಜೀವನವನ್ನು ನೀವು ಉಳಿಸಿಕೊಡಿ ಅಂಥೇಳಿ ನಾನು ಈ ವಿಡಿಯೋದ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಎಷ್ಟು ವರ್ಷ ಆಯಿತು ಅವಳಿಗೆ? 9 ವರ್ಷ. ನಾನು ನೋಡಿರೋ ಪ್ರಕಾರ 9 ವರ್ಷದಿಂದನೂ ಪ್ರತಿ ತಿಂಗಳು ಅವಳಿಗೆ ಬ್ಲಡ್ಡನ್ನು ಮಣಿಪಾಲ ಮಂಗಳೂರು ಹಾಸ್ಪಿಟ್ಲಿಗೆ ಹೋಗಿ ಹಾಕಿಸ್ಕೊಂಡು ಬರ್ತಾ ಇದ್ದಾರೆ. ರಕ್ತ ಉತ್ಪತ್ತಿನೇ ಆಗೋದಿಲ್ಲ. ಹಾಗಾಗಿ ಈ ಅಂತಿಮವಾದ ಚಿಕಿತ್ಸೆಯನ್ನು ಮಾಡಿದರೆ ಅವಳಿಗೆ ಪರ್ಮನೆಂಟಾಗಿ ಅವಳ ಬಾಡಿನಲ್ಲಿ ರಕ್ತ ಉತ್ಪತ್ತಿ ಆಗುತ್ತೆ. ಮತ್ತು ಇಲ್ಲಾಂದರೆ ಜೀವಮಾನ ಇಡೀ ಅವಳಿಗೆ ಬ್ಲಡ್ಡನ್ನು ಹಾಕಿಸ್ತಾನೆ ಇರಬೇಕಾಗುತ್ತೆ. ಇವಾಗ ಚಿಕ್ಕ ಮಗುವಾದರೆ ಸ್ವಲ್ಪ ಬ್ಲಡ್ ಬೇಕಾಗುತ್ತೆ. ದೊಡ್ಡವರಾಗ್ತಾ ದೇಹ ಬೆಳವಣಿಗೆ ಆಗ್ತಾ ಬ್ಲಡ್ ಜಾಸ್ತಿ ಬೇಕಾಗುತ್ತೆ ಅಲ್ವಾ. ಹಾಗಾಗಿ ಈ ಒಂದು ಅಂತಿಮ ಚಿಕಿತ್ಸೆಗೆ ಅವರು ಮುಂದಾಗಿದ್ದಾರೆ. ಪ್ಲೀಸ್ ಎಲ್ಲರೂ ಕೂಡ ಸಹಾಯವನ್ನು ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತೇಳಿ ಕೇಳಿಕೊಳ್ತಾ ಇದ್ದೀನಿ. ಬೃಂದಾ, ಹಾಯ್ ಮಠ. ಎಷ್ಟನೇ ಕ್ಲಾಸ್ ನಿಮಗೆಲ್ಲ? 8ನೇ ಕ್ಲಾಸ್ ಹೇಳ. ಬೃಂದಿಗೆ ಶಾಲೆ ಹೊತ್ತಿಲ್ಲಲ್ಲ? ಒಂದು ವರ್ಷ. ಈಗ ಬೆಂಗಳೂರಿನಲ್ಲಿ ಚಿಕಿತ್ಸೆ ಆಗುತ್ತೆ, ಸ್ವಲ್ಪ ಟೈಮಲ್ಲಿ ಕರೀತಾರಂತೆ. ಇವಾಗ ಸದ್ಯಕ್ಕೆ ಇವಳು ಮನೆಯಲ್ಲೇ ಇದ್ದಾಳೆ. ಹೊರಗಡೆ ಎಲ್ಲ ಹೋದರೆ ಇನ್ಫೆಕ್ಷನ್ ಆಗುತ್ತೆ ಅಲ್ವಾ. ಹಾಗಾಗಿ ಇವಳು ಸ್ಕೂಲ್ಗೆ ಇವಾಗ ಹೋಗ್ತಾ ಇಲ್ಲ. ಹಾಸ್ಪಿಟ್ಲ್ ಹೆಸರು ಅಂತ? ಮಹಾವೀರ ಜೈನ್ ಅಲ್ಲ, ಬೆಂಗಳೂರಿನಲ್ಲ. ಕೀಮೋಥೆರಪಿ ಮಾಡ್ತಾ ಇದ್ರಲ್ಲ, 2 ಸರಿ ಹೋಗಿ ಬಂದ್ರೆ ಈಗ 2 ಕಿಮೋ ನಡೆದಿತ್ತು ಅವಳಿಗೆ. ಈಗ ನೆಕ್ಸ್ಟ್ 3ನೇ ಕಿಮೋ 27 ಹೊಡ್ತಿತ್ತು.
ಮತ್ತಿನ್ ಯಾವಾಗ ಲಾಸ್ಟ್ ಅಂತಿಮ ಲಾಸ್ಟ್ ಏಪ್ರಿಲಿಗೆ ಅಂತ ಹೇಳಿದ್ದಾರೆ ಅವರು. ಹಾಂ ಅಷ್ಟೊಳಗೆ ಮಾಡಿದ್ರು ಹೇಳೋಕ್ಕಾಗೋದಿಲ್ಲ. ಅಷ್ಟೊಂದು ಹಣ ಒಟ್ಟಾಗಬೇಕಲ್ವ, ಅಷ್ಟೊಂದು ಹಣ 15 ಲಕ್ಷದಿಂದ 25 ಲಕ್ಷ ಅಂದರೆ ತುಂಬಾ ಕಷ್ಟ. ಕೂಲಿ ನಾಲಿ ಮಾಡುವಂಥ ಒಂದು ಕುಟುಂಬ ಅಂತ ಹೇಳ್ಬೋದು. ಒಂದು ಹೊತ್ತಿನ ಊಟವೂ ಕೂಡ ಕಷ್ಟ, ಅದರಲ್ಲೂ 15ರಿಂದ 25 ಲಕ್ಷ ಅಂದರೆ ಇದೇನು ಸಣ್ಣ ಮಾತಲ್ಲ. ಹಾಗಾಗಿ ಎಲ್ಲರೂ ಕೂಡ ಪ್ಲೀಸ್ ಸಹಾಯವನ್ನು ಮಾಡಿ. ಇವಾಗ ಬೆಂಗಳೂರಿನಲ್ಲಿ ಅಂತಿಮ ಚಿಕಿತ್ಸೆಗೆ ಹೋದರೆ ಅಲ್ಲಿ 6 ತಿಂಗಳು ಇರಬೇಕಾಗುತ್ತಂತೆ, ಮತ್ತೆ ಮನೆಗೆ ಬಂದ ನಂತರ 6 ತಿಂಗಳು ರೆಸ್ಟಲ್ಲಿ ಇರಬೇಕು. ಹಾಗಾಗಿ ಅವಳಿಗೆ ಸ್ಕೂಲ್ ಕೂಡ ಇಲ್ಲ ಇವಾಗ ಸದ್ಯಕ್ಕೆ. ಏನೇ ಆಗಲಿ ಎಜುಕೇಷನ್ಗಿಂತ ಮಕ್ಕಳ ಆರೋಗ್ಯ ಮುಖ್ಯ ಅಲ್ವಾ. ಎಲ್ಲರೂ ಕೂಡ ಪ್ಲೀಸ್ ಸಹಾಯವನ್ನು ಮಾಡಿ ಅಂತೇಳಿ ಈ ವಿಡಿಯೋದ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಈಗ ಇವರ ಮನೆಯನ್ನು ಕೂಡ ನಾನು ತೋರಿಸ್ತೀನಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇವರ ಮನೆ ನೋಡಿ ಹೀಗಿದೆ. ಮನೆ ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ, ಮನೆಯಲ್ಲಿ ನೆಮ್ಮದಿ ಅನ್ನೋದು ತುಂಬಾ ಮುಖ್ಯ. ಮನುಷ್ಯನಿಗೆ ಎಲ್ಲದಕ್ಕಿಂತ ಆಯಸ್ಸು ಆರೋಗ್ಯ ತುಂಬಾ ಮುಖ್ಯ ಅಂತ ಹೇಳ್ಬೋದು. ಪಾಪ ಈ ಬೃಂದಾಳಿಗೆ ತನ್ನ ಗಂಭೀರವಾದ ಸಮಸ್ಯೆ ಬಗ್ಗೆ ಅರಿವೇ ಇಲ್ಲ. ನಾನು ಸ್ಕ್ರೀನ್ ಮೇಲೆ ಡೀಟೇಲ್ಸನ್ನು ಹಾಕಿರ್ತೀನಿ. ಅಕೌಂಟ್ ನಂಬರ್ ಇರುತ್ತೆ, ಗೂಗಲ್ ಪೇ ಫೋನ್ಪೇ ಕೂಡ ಮಾಡ್ಬೋದು. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಾಮೆಂಟ್ ಸೆಕ್ಷನ್ನಲ್ಲಿ ನಾನು ಅಕೌಂಟ್ ನಂಬರನ್ನು ಮೊಬೈಲ್ ನಂಬರನ್ನು ಕೂಡ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡಿ. ಪ್ಲೀಸ್ ಎಲ್ಲರೂ ಕೂಡ ಸಹಾಯವನ್ನು ಮಾಡಿ ಈ ಒಂದು ಅಂತಿಮ ಚಿಕಿತ್ಸೆ ಯಶಸ್ವಿ ಆಗಲಿ ಅಂತೇಳಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಮಾಡಿ ಬರೋಂದ.